ಇವತ್ತಿನ ದಿನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣನವರು ಇವತ್ತು ಈ ಸಭೆಗೆ ಆಗಮಿಸಿದ್ರು. ನಾವು ನಮ್ಮ ಕೆಂಪೇಗೌಡ ಸರ್ಕಲ್ನಿಂದ ಬೆಂಗಳೂರು ವಿಧಾನಸೌಧವರೆಗೂ ಸುಮಾರು 2 ದಿನಗಳ ಕಾಲ ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ. ನಮಗೆ ವಿವಿಧ ಎಲ್ಲಾ ಜಿಲ್ಲೆಗಳಿಂದ ನಮ್ಮ ಸಂಘಟನೆಯವರು ಅವತ್ತಿನ ದಿನ ನಮ್ಮ ರಾಮನಗರಕ್ಕೆ ಆಗಮಿಸ್ತಾ ಇದ್ದಾರೆ. ಮತ್ತೆ ಏನು ರೈತ ಪರ ಇರ್ಬೋದು, ದಲಿತ ಪರ ಇರ್ಬೋದು, ಎಲ್ಲ ಅಸಂಘಟಿತ ಎಲ್ಲ ಕಾರ್ಮಿಕರು ಸಹ ಅವತ್ತು ನಾವು ಬೆಂಬಲವನ್ನು ಕೇಳ್ತಾ ಇದ್ದೀವಿ. ಎಲ್ಲರೂ ಸಹ ನಮ್ಮ ಜೊತೆಗೂಡಿ ಹೋರಾಟವನ್ನು ಯಶಸ್ವಿ ಮಾಡ್ತಾರೆ ಅಂತ ನಮಗೆ ಭಾವನೆ ಇದೆ. ದಯವಿಟ್ಟು ಈ ಕೂಡಲೇ ರಾಜ್ಯ ಸರ್ಕಾರ DK ಶಿವಕುಮಾರ್ ಅವರು ಮೇಕೆದಾಟು ಯೋಜನೆನ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು. ಇಲ್ವಾದಲ್ಲಿ ಜನ ಮುಂದಿನ ದಿನದಲ್ಲಿ ದಂಗೆ ಎದ್ದೇಳ್ತಾರೆ. ಯಾಕೆಂದ್ರೆ ನೀವು ಸುಮ್ಮನೆ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದ್ಮೇಲೆ ಮಾಡದೇ ಇರೋದು ಯಾರು ಸಹಿಸಲ್ಲ. ಕನ್ನಡಿಗರು ವಿಶಾಲ ಹೃದಯದವರು ಎಲ್ಲನೂ ಒಪ್ಕೊಂತಾರೆ. ಆದ್ರೆ ಈ ರೀತಿಯ ಒಂದು ವಿಚಾರನ ಒಪ್ಕೊಳ್ಳಲ್ಲ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಸಹ ಒಗ್ಗೂಡಿ ಈ ಒಂದು ಯೋಜನೆನ ಈ ಕೂಡಲೇ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಇದೇ ತಾರೀಕು 21, 22ನೇ ತಾರೀಕು 21ನೇ ತಾರೀಕು ಬೆಳಿಗ್ಗೆ ರಾಮನಗರ ಕೆಂಪೇಗೌಡ ಸರ್ಕಲ್ ಇಂದ ಬೃಹತ್ ಪ್ರಮಾಣದಲ್ಲಿ ರಾಜ್ಯದ ನಾನಾ ಭಾಗಗಳಿಂದ ಎಲ್ಲಾ ಕಾರ್ಯಕರ್ತರು ಒಟ್ಟಿಗೆ ಸೇರಿ ಪಾದಯಾತ್ರೆಯನ್ನು ಮಾಡೋದ್ರ ಮುಖಾಂತರ ವಿಧಾನಸೌಧ ತನಕ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಮೇಕೆದಾಟು ಯೋಜನೆಯನ್ನ ಮಾಡ್ತೀನಿ ಅಂತೇಳಿ ಏನ್ ಅಧಿಕಾರಕ್ಕೆ ಬಂದ್ರು, ಅದಾದ್ಮೇಲೆ ಮೇಕೆದಾಟಲ್ಲಿ ಏನ್ ನಡೀತಾ ಇದೆ, ಎಲ್ಲಿ ಅಡಿಪಾಯ ಹಾಕಿದ್ರಿ, ಎಷ್ಟು ಫಂಡು ಮೇಕೆದಾಟು ಯೋಜನೆಗೆ ಇಟ್ಟಿದ್ರಿ, ಯಾವ ರೀತಿ ಬ್ಲೂ ಪ್ರಿಂಟ್ ಹಾಕಿದ್ರಿ, ಎಷ್ಟು ಜಿಲ್ಲೆಗಳಿಗೆ ನೀರು ಕೊಡ್ಬೋದು, ಯಾವಾಗ ಪ್ರಾರಂಭ ಮಾಡ್ತೀರಿ, ಯಾವಾಗ ಮುಗಿಸ್ತೀರಿ ಅನ್ನುವಂಥದ್ದು ಇಡೀ ಕನ್ನಡಿಗರು ಕೇಳ್ತಾ ಇದ್ದಾರೆ. ಅದಕ್ಕಾಗಿ ಆ ಯೋಜನೆಯನ್ನ ಜಾರಿಗೆ ತನ್ನಿ ಅಂತೇಳಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮೇಲೆ ಒತ್ತಡವನ್ನ ಹಾಕ್ಲಿಕ್ಕೆ ನಾವು ಪಾದಯಾತ್ರೆಗಳನ್ನ ಮಾಡ್ತಾ ಇದ್ದೀವಿ. ಮಾನ್ಯ DMK ಸ್ಟಾಲಿನ್ ಅವರು ಕಾಂಗ್ರೆಸ್ ಸರ್ಕಾರದ ಜೊತೆ ಅವರು ಅಲಯನ್ಸ್ ಇರೋದ್ರಿಂದ ಈ ಯೋಜನೆಗೆ ಅಡ್ಡಿಯನ್ನ ಪಡಿಸದೇನೆ ಅವರ ಮನವೊಲಿಸುವಂತ ಕೆಲಸ ಮಾನ್ಯ DK ಶಿವಕುಮಾರ್ ಅವರು ಮಾಡ್ಬೇಕನ್ನುವಂತ ಒತ್ತಾಯವನ್ನು ಮಾಡ್ತಾ ಇದ್ವಿ. ಮಾನ್ಯ ಕೇಂದ್ರ ಸರ್ಕಾರದಲ್ಲಿ ಪ್ರಬಲ ಮಂತ್ರಿ ಆಗಿರುವಂತಹ ಕುಮಾರಸ್ವಾಮಿ ಅವರು, ಅದೇ ರೀತಿ ಡಾಕ್ಟರ್ ಮಂಜುನಾಥ್ ಅವರು, ಪ್ರಹ್ಲಾದ್ ಜೋಶಿ ಅವರು, ವಿಜೇಂದ್ರ ಅವರು ಎಲ್ಲರೂ ಸಹ ಕೇಂದ್ರ ಸರ್ಕಾರದ ಮನವನ್ನ ಒಲಿಸಿ ಈ ಯೋಜನೆಗೆ ಅವಕಾಶವನ್ನ ಮಾಡಿಕೊಡ್ಬೇಕನ್ನುವಂತ ಒತ್ತಾಯವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದೀವಿ. ಬೆಂಗಳೂರು ನಗರ ಇರ್ಬೋದು, ಅಥವಾ ಮಂಡ್ಯ ಇರ್ಬೋದು, ರಾಮನಗರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಅಥವಾ ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಎಲ್ಲಾ ಭಾಗಗಳಿಗೂ ಕುಡಿಯುವ ನೀರು ಬೇಕಾಗಿರೋದ್ರಿಂದ ಬೇರೆ ಬೇರೆ ರಾಜ್ಯದಿಂದ ದೇಶಗಳಿಂದ ಬಂದು ಬೆಂಗಳೂರು ನಗರದಲ್ಲಿ ವಾಸ ಮಾಡ್ತಾ ಇರುವಂತವರು ತಮಿಳರು ಇರ್ಬೋದು, ತೆಲುಗರು ಇರ್ಬೋದು, ಅಥವಾ ಮರಾಠಿಗಳು ಇರ್ಬೋದು, ಎಲ್ಲರೂ ಸಹ ನೀರಿನ ಅವಶ್ಯಕತೆ ಇರೋದ್ರಿಂದ ಈ ಹೋರಾಟಕ್ಕೆ ರೈತ ಸಂಘಟನೆ, ಕನ್ನಡ ಪರ ಸಂಘಟನೆ, ದಲಿತ ಪರ ಸಂಘಟನೆ ಎಲ್ಲರೂ ಸಹ ಬೆಂಬಲ ಕೊಡ್ಬೇಕನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದಾರೆ.